ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಕುತೂಹಲಕಾರಿಯಾದ ವಿಷಯದ ಬಗ್ಗೆ ಮಾತಾಡೋಣ. ಇದು 1966ರ ಒಂದು ಬರಹದಿಂದ ಆಯ್ದುಕೊಂಡಿರೋ ವಿಚಾರ. ಜೀವನದಲ್ಲಿ ಬರೋ ಕಷ್ಟಗಳನ್ನ ನಾವು ಹೇಗ್ ನೋಡಬೇಕು ಅನ್ನೋದ್ರ ಬಗ್ಗೆ ಇದೊಂದು ವಿಶಿಷ್ಟವಾದ ದೃಷ್ಟಿಕೋನವನ್ನ ಕೊಡುತ್ತೆ. ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆನೇ ಇದು. ಕೇವಲ ಸುಖನೇ ಬೇಕು, ಸಂತೋಷನೇ ಬೇಕು ಅಂತ ಬಯಸೋದು ತಪ್ಪಾ? ಇದು ಕೇಳೋಕೆ ಸರಳ ಪ್ರಶ್ನೆ ಅನ್ಸುತ್ತೆ ಅಲ್ವಾ? ಆದ್ರೆ ನಾವು ನೋಡ್ತಿರೋ ಈ ಬರಹ ಈ ಪ್ರಶ್ನೆಗೆ ಒಂದು ಶಾಕಿಂಗ್ ಉತ್ತರ ಕೊಡುತ್ತೆ. ನೋಡಿ, ಈ ಬರಹದ ಮೊದಲನೇ ಮಾತೇ ತುಂಬಾನೇ ಸ್ಟ್ರಾಂಗ್ ಆಗಿದೆ. ದುಃಖಕ್ಕೆ ಹೆದರೋದು ಬರೀ ಒಂದು ದೌರ್ಬಲ್ಯ ಅಷ್ಟೇ ಅಲ್ಲ, ಅದೊಂದು ಗಂಭೀರವಾದ ಚಾರಿತ್ರ್ಯ ದೋಷ ಅಂತ ಹೇಳುತ್ತೆ. ಯಾರು ಕೇವಲ ಸುಖವನ್ನೇ ಬಯಸಿ ಕಷ್ಟಕ್ಕೆ ಹೆದರುತ್ತಾರೋ ಅವರು ಸ್ವಾರ್ಥಿ ಅಷ್ಟೇ ಅಲ್ಲ, ಹೇಡಿ ಕೂಡ ಅಂತ. ಹೌದು, ಹೇಡಿತನ ಅನ್ನೋದು ಮನುಷ್ಯನ ಜೀವನಕ್ಕೆ ಒಂದು ಕಳಂಕ ಅಂತ ಈ ಬರಹ ಬಣ್ಣಿಸುತ್ತೆ. ಯಾಕಂದ್ರೆ ಈ ಮನಸ್ಥಿತಿ ಇದೆಯಲ್ಲ, ಇದು ಮುಂದಕ್ಕೆ ತುಂಬಾನೇ ಕೆಟ್ಟ ಪರಿಣಾಮಗಳಿಗೆ ಕಾರಣವಾಗುತ್ತೆ ಅಂತಾನೂ ವಾದ ಮಾಡುತ್ತೆ. ಹಾಗಂದ್ರೆ ಏನರ್ಥ? ಅಂದ್ರೆ ಯಾರಾದ್ರೂ ಕಷ್ಟಗಳು, ಸಂಘರ್ಷಗಳು ಬರಬಾರ್ದು ಅಂತಾನೆ ಹೆದರ್ಕೊಂಡು ಬದುಕಿದ್ರೆ ಏನಾಡುತ್ತೆ ಗೊತ್ತಾ? ಜೀವನದಲ್ಲಿ ಸವಾಲುಗಳು ಬಂದೇ ಬರುತ್ತೆ. ಆಗ ಇವರು ಪೂರ್ತಿ ಶರಣಾಗ್ಬಿಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ದೊಡ್ಡ ಸಾಧನೆ ಮಾಡೋದಂತೂ ಬಿಡಿ, ಒಂದು ಸಾಮಾನ್ಯವಾದ ಜೀವನ ನಡೆಸೋಕ್ಕೂ ಇವರಿಂದ ಆಗೋದಿಲ್ಲ. ಸರಿ, ಹಾಗಾದ್ರೆ ಈ ಬರಹದ ಮೂಲ ವಾದ ಏನು? ತುಂಬಾ ಸಿಂಪಲ್. ದುಃಖ ಅನ್ನೋದು ಜೀವನದ ಒಂದು ಸಾರ್ವತ್ರಿಕ ನಿಯಮ. ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನೋಡಿ, ಇದೇನೋ ಬರೀ ಅಭಿಪ್ರಾಯ ಅಲ್ಲ, ಇದೊಂದು ಕಟು ಸತ್ಯ ಅಂತ ಇಲ್ಲಿ ಹೇಳಲಾಗ್ತಿದೆ. ಅಂದ್ರೆ ಇವತ್ತಿನವರೆಗೂ ಕೇವಲ ಸುಖವನ್ನೇ ಅನುಭವಿಸಿದವರು ಯಾರೂ ಹುಟ್ಟಿಲ್ಲ, ಮುಂದಕ್ಕೂ ಹುಟ್ಟೋದಿಲ್ಲ. ದುಃಖ ಅನ್ನೋ ಬಿಸಿಗಾಳಿ ಎಲ್ಲರಿಗೂ ತಟ್ಲೇಬೇಕು, ಯಾರಿಗೂ ಎಕ್ಸೆಪ್ಷನ್ ಇಲ್ಲ. ಉದಾಹರಣೆಗೆ ಸಾಮಾಜಿಕ ಸ್ಥಾನಮಾನವನ್ನೇ ತಗೊಳ್ಳಿ. ಅದರಿಂದ ನೋವಿನಿಂದ ತಪ್ಪಿಸ್ಕೊಳ್ಳೋಕೆ ಆಗುತ್ತಾ? ಖಂಡಿತ ಇಲ್ಲ. ಅರಮನೆಯಲ್ಲಿರೋ ರಾಜನಿಗೂ ಕಷ್ಟ ಇದೆ, ಗುಡಿಸಲಿರೋ ಸೇವಕನಿಗೂ ಕಷ್ಟ ಇದೆ. ಅವರವರ ಸ್ಥಾನಕ್ಕೆ ತಕ್ಕಂತೆ ದುಃಖ ಇದ್ದೇ ಇರುತ್ತೆ. ಸರಿ, ಹಾಗಾದ್ರೆ ದೈಹಿಕ ಶಕ್ತಿ ಇದ್ರೆ ಕಷ್ಟಗಳಿಂದ ಪಾರಾಗಬಹುದಾ? ಅದೂ ಇಲ್ಲ. ಒಬ್ಬ ತುಂಬ ಬಲಶಾಲಿಯಾಗಿರ್ಬೋದು, ಇನ್ನೊಬ್ಬ ದುರ್ಬಲನಾಗಿರ್ಬೋದು. ಆದ್ರೆ ಇಬ್ರಿಗೂ ಅವರವರ ಪಾಲಿನ ಕಷ್ಟಗಳು ಇದ್ದೇ ಇರುತ್ತವೆ. ಈ ಸತ್ಯದಿಂದ ಯಾರಿಗೂ ವಿನಾಯಿತಿ ಅನ್ನೋದೇ ಇಲ್ಲ. ಹಾಗಾದ್ರೆ ಈ ದುಃಖ ಅಂದ್ರೆ ಏನು? ಅದು ಒಂದೇ ಥರ ಇರುತ್ತಾ? ಇಲ್ಲ. ಈ ಬರಹದ ಪ್ರಕಾರ ದುಃಖ ಅನ್ನೋದು ಒಂದೇ ರೂಪದಲ್ಲಿ ಬರೋದಿಲ್ಲ. ನಮ್ಮ ಜೀವನವನ್ನ ಕಾಡೋಕೆ ಅದು ಬೇರೆ ಬೇರೆ ರೂಪಗಳಲ್ಲಿ ಬರುತ್ತೆ. ನೋಡಿ, ಇಲ್ಲಿ 5 ಮುಖ್ಯ ರೂಪಗಳನ್ನ ಹೇಳಿದ್ದಾರೆ. 1, ದೈಹಿಕ ಕಷ್ಟ ಅಂದ್ರೆ ಆರೋಗ್ಯ ಸಮಸ್ಯೆಗಳು. 2, ಮಾನಸಿಕ ಯಾತನೆ. 3, ಸಾಮಾಜಿಕ ತೊಂದರೆಗಳು ಅಂದ್ರೆ ಸಂಬಂಧಗಳಲ್ಲಿನ ಸಮಸ್ಯೆಗಳು. 4, ಆರ್ಥಿಕ ಕೊರತೆ ಅಂದ್ರೆ ಹಣಕಾಸಿನ ಸಮಸ್ಯೆ. ಮತ್ತು 5, ಆಧ್ಯಾತ್ಮಿಕ ಅಂಧಕಾರ. ಇವೆಲ್ಲವೂ ನಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ, ಇವುಗಳಿಂದ ತಪ್ಪಿಸ್ಕೊಳ್ಳೋಕೆ ಆಗೋಲ್ಲ. ಸರಿ, ಇಷ್ಟೆಲ್ಲ ಕಷ್ಟಗಳು ಇದ್ದೇ ಇರುತ್ತೆ ಅನ್ನೋದಾದ್ರೆ ಇದಕ್ಕೆ ಪರಿಹಾರವಾದ್ರೂ ಏನು? ನೋಡಿ, ಈ ಬರಹ ನೋವನ್ನು ಹೇಗೆ ತಪ್ಪಿಸಬೇಕು ಅಂತ ಹೇಳಲ್ಲ. ಬದಲಿಗೆ ಆ ನೋವಿಗೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋ ಒಂದು ಆಯ್ಕೆಯನ್ನ ನಮ್ಮ ಮುಂದಿಡುತ್ತೆ. ಇಲ್ಲಿ ದುಃಖವನ್ನ ಒಂದು ಅನಿವಾರ್ಯ ಸ್ಥಿತಿ ಅಂತ ಹೇಳಲಾಗತ್ತೆ. ಅಂದ್ರೆ ಇದೇನೋ ತಾತ್ಕಾಲಿಕವಾಗಿ ಬಂದು ಹೋಗೋ ಸಮಸ್ಯೆ ಅಲ್ಲ, ಇದು ನಮ್ಮ ಅಸ್ತಿತ್ವದ ಒಂದು ಭಾಗವೇ ಆಗಿದೆ. ಯಾರೂ ಇದರಿಂದ ಶಾಶ್ವತವಾಗಿ ಪಾರಾಗೋಕ್ ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೆ ಕಷ್ಟ ಬಂದಾಗ ನಾವು ನಿರಾಶೆಗೊಂಡ್ರೆ ಅಥವಾ ಕುಗ್ಗಿ ಹೋದ್ರೆ ಅದು ಏನನ್ನು ತೋರಿಸುತ್ತೆ ಗೊತ್ತಾ? ಅದು ನಾವು ಪ್ರಪಂಚದ ಒಂದು ಮೂಲ ನಿಯಮದ ವಿರುದ್ಧವೇ ಜಗಳಕ್ಕೆ ನಿಂತ ಹಾಗೆ. ಇದು ಒಂದು ತರಹದ ಹಠಮಾರಿತನ. ಹಾಗಾದ್ರೆ ನಿಜವಾದ ಸದ್ಗುಣ, ನಿಜವಾದ ಶಕ್ತಿ ಇರೋದು ಎಲ್ಲಿ? ನೋವನ್ನ ತಪ್ಪಿಸೋದ್ರಲ್ಲ, ಯಾಕೆಂದ್ರೆ ಅದು ಸಾಧ್ಯವೇ ಇಲ್ಲ. ಬದಲಿಗೆ ನೋವಿನ ವಿರುದ್ಧ ಹೋರಾಡೋ ಆಂತರಿಕ ಶಕ್ತಿಯನ್ನ ಬೆಳೆಸ್ಕೊಳ್ಳೋದ್ರಲ್ಲಿದೆ. ಕಷ್ಟಗಳು ಬಂದಾಗ್ಲೂ ಕುಗ್ಗದೆ ನಿಲ್ಲುವ ಸಾಮರ್ಥ್ಯ, ಅದನ್ನೇ ಇಲ್ಲಿ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿರೋದು. ಇದೇ ನಿಜವಾದ ಸದ್ಗುಣ. ಕೊನೆಗೆ ಈ ಬರಹ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟೋಗುತ್ತೆ. ದುಃಖವನ್ನ ಒಂದು ಶತ್ರು ಅಂತ ನೋಡಿ ಅದರ ವಿರುದ್ಧ ಹೋರಾಡಬೇಕಾ, ಅಥವಾ ಅದು ಜೀವನದ ಒಂದು ಭಾಗ ಅಂತ ಒಪ್ಕೊಂಡು ಅದಕ್ಕೆ ಹೊಂದಿಕೊಳ್ಳುವ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕಾ? ಈ ಆಯ್ಕೆ ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ ಅಲ್ವಾ?